ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆ ಟಿಫನ್ಗಂತ ಪಲಾವ್ ಮಾಡೋಣ ಅಂದ್ಬಿಟ್ಟು ಪಲಾವ್ ರೆಸಿಪಿ ತೋರಿಸ್ತಿದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಅದು ಸೋಯಾಬೀನ್ ಪಲಾವ್. ಇದು ತುಂಬ ಚೆನ್ನಾಗಿರುತ್ತೆ. ನಂಗೆ ಸೋಯಾಬೀನ್ ಅಂದರೆ ತುಂಬಾ ಇಷ್ಟ. ಸೊ ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಸೋಯಾಬೀನ್ ಆಲ್ಮೋಸ್ಟ್ ಎಲ್ಲರೂ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆನೇ ನೆನೆ ತೊಗೊಬಂದೆ, ಸೊ ಹಾಗಾಗಿ ಮಾಡೋಣ ಅಂತ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಇದೆಲ್ಲ ಹಾಕ್ಕೊಳ್ತಿದ್ದೀನಿ. ಮೊಗ್ಗು, ಏಲಕ್ಕಿ ಎಲ್ಲ ಒಂದು ಸ್ವಲ್ಪ, ಹಾಗೆ ಈರುಳ್ಳಿನೂ ಅದು ಸ್ವಲ್ಪ ಸಿಕ್ಕಿದ ಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಒಂದು 2 ಈರುಳ್ಳಿ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ಶುಂಠಿ ಹಾಕ್ಕೊಂಡೆ, ಬಟ್ ಅದು ವಿಡಿಯೋ ಹಾಕೋಕ್ಕಾಗಿಲ್ಲ. ಸೊ ಹಾಗಾಗಿ ನೆಕ್ಸ್ಟು ಟೊಮೊಟೊ ಹಾಕ್ಕೊಳ್ತಿದ್ದೀನಿ. 2 ಟೊಮೊಟೊ ಆಗೋಷ್ಟು. ಶುಂಠಿ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಹಾಕ್ಕೊಂಡೆ, ಬಟ್ ಅದು ವಿಡಿಯೋ ಆಗಿಲ್ಲ. ಹಾಗಾಗಿ ನೆಕ್ಸ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಒಂದು 2 ಟೊಮೊಟೊ ಆಗೋಷ್ಟು. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಸ್ಕಿಪ್ ಆಗಿಬಿಡುತ್ತೆ ಹಾಗೆ ನೆಲ್ಗೆ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಬಿಡುತ್ತೆ ಟೊಮೊಟೊದಲ್ಲಿ. ಹಾಗೆ ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಬಿಡ್ತಿದೆ. ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಡಿ ಏನೊಂದಕ್ಕೂ. ನೆಕ್ಸ್ಟ್ ತರಕಾರಿ ಹಾಕ್ಕೊಳ್ತಿದ್ದೀನಿ. ತರಕಾರಿ ಕ್ಯಾರೆಟು, ನೌಕೋಲ್ ಆ್ಯಂಡ್ ಬೀನ್ಸ್ ಅಷ್ಟೇ ತರಕಾರಿ. ಇನ್ನೂ ಇತ್ತು ಆಲೂಗಡ್ಡೆ ಎಲ್ಲ, ಬಟ್ ಆಗಿಲ್ಲ, ಕಟ್ ಮಾಡ್ಕೊಂಡು ಟೈಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಇಷ್ಟೇ ಹಾಕ್ಬಿಟ್ಟು ಮಾಡ್ತಿದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ನೆನೆಸಿ ಊರಿಟ್ಕೊಂಡಿರೋ ಸೋಯಾಬೀನ್ ಪಲಾವ್ ರೆಡಿ. ಸಾರಿ, ಇನ್ನೂ ಇಲ್ಲ, ಸುಮ್ಮನೆ ಹೇಳಿದೆ. ಸೊ ಸೋಯಾಬೀನ್ ಹಾಕ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ನಂಗೆ ತುಂಬಾ ಇಷ್ಟ. ಶ್ರಾವಣ ಬೇರೆ ಅಲ್ವಾ, ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಫಸ್ಟೇ ನಾನು ನೆನೆಸಿ ಒಂದು ಸಲ ತೊಳೆದು ಊರಿಟ್ಕೊಂಡಿದ್ದೆ. ಒಂದು 5 ನಿಮಿಷ ಅಷ್ಟು ಇಟ್ಕೊಂಡ್ರೆ ಸಾಕು. ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಕೋಬೇಕು ಫ್ರೆಂಡ್ಸ್. ಅದರಲ್ಲೂ ಅಲ್ಲಿಟ್ಟು ಧೂಳು ಅದು ಇದು ಇರುತ್ತಲ್ವ, ಸೊ ಹಾಗಾಗಿ ನೆಕ್ಸ್ಟ್ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದನ್ನು ತಿರುಗ್ಕೊಳ್ತಿದ್ದೀನಿ. ನೆಕ್ಸ್ಟ್ ಹಾಗೆ ನೋಡಿ, ಅದು ಸ್ವಲ್ಪ ಎಣ್ಣೆ ಎಲ್ಲ ಹಿಡಿದಿದೆ, ನೀರೆಲ್ಲ ಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಹಾಕಿ ಮಾಡ್ತಾರೆ, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ತಿದ್ದೀನಿ ಅಷ್ಟೇ. ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ. ಹಂಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿರೋದು, ಸೂಪರ್. ನೋಡಿ, ಅದು 1 ಸ್ಪೂನೇ, ಅದು ಚಿಕ್ಕದು ಜಾಸ್ತಿ, ಸೊ ಹಾಗಾಗಿ 2 ಸಲ ಹಾಕ್ತಿದ್ದೀನಿ. ನನ್ನ ಮಗನಿಗೆ ಊಟ ತಿನ್ನೋದಕ್ಕಂತ ನಮ್ಮಮ್ಮ ಕೊಡಿಸಿದ್ದು, ಬಟ್ ನಾನು ಖಾರದ ಪುಡಿಗೆ ಯೂಸ್ ಮಾಡ್ತಿದ್ದೀನಿ. ಹೇಗಿದೆ ನೋಡಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ. ಹೇಗೆ ಮಾಡಿದೆ, ಇನ್ನೂ ಏನಾದರೂ ಮಿಸ್ ಆಗಿದರೆ ಕಮೆಂಟ್ಸ್ ಮಾಡ್ಕೊಂಡು ತಿಳಿಸಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ದಯವಿಟ್ಟು ನೋಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಅಕ್ಕಿ 2 ಬಟ್ಲಷ್ಟು ಎತ್ಕೊಂಡಿದ್ದೀನಿ. ಸೊ ಅದೇ ಬಟ್ಲಲ್ಲೇ 1 ಬಟ್ಲು ಅಕ್ಕಿಗೆ 2 ಬಟ್ಲು ನೀರು ಹಾಕ್ತಿದ್ದೀನಿ. ಸೊ ನಾನು ಟೋಟಲಿ 4 ಬಟ್ಲು ನೀರು ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಸ್ವಲ್ಪ ಚೆನ್ನಾಗಿ ಕುದಿಬೇಕದು. ಒಂದು 2 ನಿಮಿಷ ಬಿಡ್ತೀನಿ. ಸ್ವಲ್ಪ ನೀರೆಲ್ಲ ಕುದಿಬೇಕು. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೆ, ರುಚಿಗೆ ತಕ್ಕಷ್ಟು. ನೋಡಿ ಫ್ರೆಂಡ್ಸ್, ಕುದಿ ಬಂದಿದೆ ಚೆನ್ನಾಗಿ. ಸೊ ನೆಕ್ಸ್ಟ್ ನಾನು ಅದಕ್ಕೆ ಅಕ್ಕಿ ಒಂದು 5 ನಿಮಿಷ ತೊಳೆದು ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕ್ತಿದ್ದೀನಿ. 2 ಬಟ್ಲಷ್ಟು ನೋಡಿ. ಅಕ್ಕಿನೂ ಚೆನ್ನಾಗಿ ಕುದಿ ಬರೋ ಅಷ್ಟೊತ್ತವರೆಗೂ ಬಿಟ್ಕೊಂಡು ಆಮೇಲೆ ಕ್ಯಾಪ್ ಹಾಕಬೇಕು ಫ್ರೆಂಡ್ಸ್, ಯಾಕಂದರೆ ಅದು ಬೇಗ ತಳ ಅಂಟೋದಿಲ್ಲ. ಕುದಿ ಬಂದರೆ ಒಂದು ವಿಸಿಲ್ಗೆ ತೆಗೆದುಬಿಡ್ಬೋದು. ಮತ್ತು ನಾವು ನೋಡಿ ಫ್ರೆಂಡ್ಸ್, ಈ ಥರ ಆದಮೇಲೆ ನೀವು ಕ್ಯಾಪ್ ಹಾಕಿ ಈ ಥರ ಕ್ಲೋಸ್ ಮಾಡಿದ್ರೆ, ಈ ಥರ ತಿರುಗಿಸಿ ಚೆನ್ನಾಗಿ ಕ್ಯಾಪ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಅನ್ನ ಆದಮೇಲೆ ತಿರುಗಿಸೋ ಅವಶ್ಯಕತೆಯೇ ಇರೋದಿಲ್ಲ, ಫುಲ್ಲು ಎಲ್ಲ ಹಿಡ್ದಿರುತ್ತೆ. ಎಲ್ಲ ಮೇಲೆ ಮಸಾಲೆ ಮೇಲೆ ಅದೆಲ್ಲ ಸಪ್ರೇಟೇ ಆಗಿರೋದಿಲ್ಲ. ನನ್ನ ಮಗ ನೋಡಿ, ಎತ್ತು ಅಮ್ಮ ಎತ್ತು ಅಂತ ಬರ್ತಿದ್ದಾನೆ. ವಿಸಿಲ್ ಬಂತು ಫ್ರೆಂಡ್ಸ್. ನೋಡಿ ರೈಸ್ ಹೀಗಾಗಿದೆ ನೋಡಿ ಫ್ರೆಂಡ್ಸ್. ಮಸಾಲೆ ಎಲ್ಲ ಮೇಲೆ ಏನಿಲ್ಲ, ಕರೆಕ್ಟಾಗಿ ಹಿಡ್ದಿದೆ. ಸೊ
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರ್ಯಾರು ವಿಡಿಯೋ ನೋಡ್ತಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಬೆಳಗಿನ ಟಿಫನ್ ರೆಸಿಪಿ. ಸೊ ಇಲ್ಲಿ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಹೇಗೆ ಬಂದಿದೆ, ಸೂಪರ್ ಅಲ್ವಾ? ಬಾಯ್, ಟೇಕ್ ಕೇರ್.